ಶಿಟ್ ಇಡಿಯಟ್, ನನ್ ಕಾಲ್ನೇ ಕಟ್ ಮಾಡ್ತಾನ. ನಾನ್ ಹೇಳಿಲ್ವಾ ಮ್ಯಾಮ್, ಅವ್ನು ನಮ್ ತರ ಅಲ್ಲ, ಈ ತರ ಕೆಲ್ಸ ಮಾಡಲ್ಲ ಅಂತ. ನೋಡಿದ್ರ ಈಗ ಹಾಗೆ ಆಯ್ತು. ದುಡ್ಡಿನ ಆಸೆಗೆ ಒಪ್ತಾನೆ ಅನ್ಕೊಂಡೆ ನಾನು. ಈಗೇನ್ ಮಾಡದ್ ಮೇಡಮ್? ಓಕೆ, ಅವನ್ ಮನೆ ಅಡ್ರೆಸ್ ಗೊತ್ತಾ? ಬೇಗ ಕಲೆಕ್ಟ್ ಮಾಡಿ ನಂಗೆ ಹೇಳು. ಅದ್ಯಾಕ್ ಮ್ಯಾಮ್? ಹೇಳ್ದಷ್ಟು ಮಾಡು ಬೇಗ. ಓಕೆ ಮ್ಯಾಮ್. ಏನ್ರಿ, ಯಾಕೆ ಹಿಂಗ್ ಹೇಳ್ಕೊಂಡ್ ಬರ್ತಿದ್ದೀರಾ? ನಾನ್ ನಿನ್ಗೊಂದ್ ವಿಷಯ ಹೇಳ್ಬೇಕು. ಏನಪ್ಪಾ ಅದು? ನಿಶಾ ಅತ್ತೆ ಹತ್ರ ಕ್ಷಮಾಪಣೆ ಕೇಳಿದ್ರಿಂದ ಅವಳು ಬದಲಾಗಿದ್ದಾಳೆ. ಇನ್ಯಾವತ್ತೂ ಆ ತಪ್ಪು ಮಾಡಲ್ಲ ಅನ್ಕೊಂಡಿದ್ದೆ. ಆದ್ರೆ ಏನಾದ್ರೆ? ನಿಶಾ ಬದಲಾಗಿಲ್ಲ ಶಕ್ಕು. ಏನ್ರಿ ನಿಮ್ ಗೋಳು? ಅದೇನು ಅಂತ ಒಂದೇ ಫ್ಲೋನಲ್ಲಿ ಹೇಳ್ಬಿಡಿ. ಇಷ್ಟಿಷ್ಟೇ ಹೇಳಿ ತಲೆ ತಿನ್ಬೇಡಿ. ಅದೇ ಕಣೆ, ನಿಶಾ ಎಲ್ರೂ ಮುಂದೆ ಕ್ಷಮಾಪಣೆ ಕೇಳಿರೋ ತರ ನಾಟಕ ಆಡಿ ಆಮೇಲೆ ತನಗ್ ಹೇಗ್ ಬೇಕೋ ಹಾಗಿರ್ತೀನಿ ಅಂತ ಇದ್ದಾಳೆ. ಅಯ್ಯೋ ರಾಮ, ನಿಮ್ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಏನ್ರಿ ಬಂದಿರೋದು ನಿಮ್ಗೆ? ಮಗಳ ಹಿಂದೆ ಇನ್ನೂ ಗೂಢಾಚಾರಿಕೆ ಮಾಡ್ತಿದ್ದೀರಲ್ಲ. ಲೇ, ಇದು ಗೂಢಾಚಾರಿಕೆ ಅಲ್ಲ ಕಣೆ. ಮತ್ತಿನ್ನೇನ್ರಿ ಅಂತಾರಿದು? ಅಲ್ಲ ರೀ, ಎಲ್ರು ಮುಂದೆ ಅಮ್ಮನ ಹತ್ರ ನಿಶಾನೇ ಸಾರಿ ಕೇಳ್ಕೊಂಡ್ಲು ತಾನೆ, ಎಲ್ಲಾನು ಸರಿ ಮಾಡ್ಕೊಂಡ್ಲು ತಾನೆ. ಮತ್ತೆ ಇನ್ನು ಏನ್ರಿ ಅನುಮಾನ ನಿಮ್ಗೆ? ಅನುಮಾನ ಅಲ್ಲ ಶಕ್ಕು. ಮತ್ತಿನ್ನೇನ್ರಿ ಇದು? ನೋಡಿ, ಅವಳು ನಿಮ್ ಮಗಳು. ಒಂದ್ ಸ್ವಲ್ಪನಾದ್ರೂ ಅವಳ ಮೇಲೆ ನಂಬಿಕೆ ಅನ್ನೋದನ್ನ ಇಟ್ಕೊಳ್ರಿ. ನೋಡು ಶಕ್ಕು, ನಾನು ಸುಮ್ನೆ ಅನುಮಾನದಿಂದ ಹೇಳ್ತಾ ಇಲ್ಲ. ನಿಶಾ ನನ್ನ ಹತ್ರನೇ ಹೇಳಿದ್ಲು ಕಣೆ. ಏನಂತ? ಎಲ್ಲಾರ ಮುಂದೆ ಸಾರಿ ಕೇಳ್ತೀನಿ, ಆಮೇಲೆ ನನಗ್ ಹೇಗ್ ಬೇಕೋ ಹಾಗಿರ್ತೀನಿ ಅಂತ ಹೇಳಿದ್ಲು. ಇದ್ರ ಅರ್ಥ ಏನ್ ಹೇಳು? ನೀವ್ ಅವಳಿಗೆ ಜಾಸ್ತಿ ತಲೆ ತಿನ್ಬಾರ್ದು ಅಂತ ಅರ್ಥ. ಅಲ್ಲ ಕಣೆ, ಅವಳು ಸಾರಿ ಕೇಳಿದ್ದು ನಾಟಕ ಅಂತ. ರೀ, ಸುಮ್ನೆ ಇರ್ರಿ. ನನ್ ಮಗಳ ಬಗ್ಗೆ ಇಲ್ಲ ಸಲ್ಲದೆಲ್ಲ ಹೇಳಕ್ ಹೋಗ್ಬೇಡಿ ನೀವು. ಅಯ್ಯೋ, ಇಲ್ಲ ಸಲ್ಲದೆಲ್ಲ ಏನಿಲ್ಲ ಕಣೆ. ನಿಶಾನೆ ನನ್ನ ಹತ್ರ ಹೇಳಿದ್ಲು ಅಂತ ಹೇಳ್ತಾ ಇದೀನಲ್ವಾ. ನೋಡ್ರಿ, ಇದೇ ಕೊನೆ. ಒಂದ್ಸಲ ನೀವೇನಾದ್ರೂ ನನ್ ಮಗಳ ಬಗ್ಗೆ ಮಾತಾಡಕ್ ಬಂದ್ರೆ ನಾನಂತೂ ಖಂಡಿತವಾಗ್ಲೂ ಸುಮ್ನೆ ಇರೋದಿಲ್ಲ. ಎಲ್ಲ ಸರಿ ಹೋಗ್ತಿದೆ ಅನ್ನೋ ಟೈಮಲ್ಲಿ ಹಾಳ್ ಮಾಡಕ್ ಬರ್ಬೇಡಿ ನೀವು. ಛೀ! ಏ ಶಕು, ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ ಇವಳು. ಲೇಟೆಸ್ಟ್ ಅಪ್ಡೇಟ್ ಏನು ಅಂದ್ರೆ, ಪುಟ್ರಾಜ್ ಅವ್ರು PA ಕಾಲ್ ಮಾಡಿದ್ರು. ಅವ್ರು ಯಾವ ಡಿಸೈನ್ ಫೈನಲ್ ಮಾಡಿದ್ರೋ ಅದರಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ದಾರೆ. ಅವರಿಗೆ ದೇವ್ರ ಮನೆಗೆ ಬೇರೆ ಏನೋ ಯೂನಿಕ್ ಆಗಿ ಡಿಸೈನ್ ಬೇಕಂತೆ. ನ್ಯೂ ಪ್ಯಾಟರ್ನ್ ಏನಾದ್ರೂ ಇದ್ರೆ ಹೇಳಿ. ಕೇಳಿ, ಗಿರೀಶ್ ಅಲ್ಲಿ? ಬಾಸ್, ಅದು ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಅವಾಗ್ಲೇ ಹೋದ್ರು. ವಾಟ್? ಹೌದು ಬಾಸ್, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೊರಟೋದ್ರು. ಇಂಪಾರ್ಟೆಂಟ್ ಕೆಲ್ಸನಾ? ಅಲ್ಲ, ಮೀಟಿಂಗ್ ಇದೆ ಅಂತ ಗೊತ್ತಿಲ್ವಾ ಅವರಿಗೆ? ಆಫೀಸ್ ಟೈಮಲ್ಲಿ ಅದು ಹೇಗ್ರಿ ಬೇರೆ ಕೆಲಸ ಇದೆ ಅಂತ ಹೋಗ್ತಾರೆ? ಅದು ನನಗೊಂದು ಮಾತು ಹೇಳಿದೆ. ನಾನು ಮೀಟಿಂಗ್ ಇದೆ ಅಂತ ಹೇಳಿದೆ ಬಾಸ್, ಆದರೂ ಅವ್ರು ನನ್ನ ಮಾತೇ ಕೇಳಲಿಲ್ಲ. ತುಂಬ ಗಾಬರಿಲಿದ್ರು, ಹಾಗೆ ಹೊರಟೋಗ್ಬಿಟ್ರು. ಅಲ್ಲ, ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅವರಿಗೆ? ಅವ್ರು ತಾನೇ ಈ ಪ್ರಾಜೆಕ್ಟ್ ಇನ್ಚಾರ್ಜು. ಎಲ್ಲೇ ಇದ್ರು ಬೇಗ ಬರಕ್ ಹೇಳು. ದೇವ್ರ ಮನೆಗೆ ದೇವಸ್ಥಾನ ತರ ಡಿಸೈನ್ ಮಾಡಿದ್ರೆ ಹೇಗೆ? ಟೆಂಪಲ್ ಡಿಸೈನಾ? ಹೌದು, ಅವರು ಸ್ಟೋನ್ ಅಲ್ಲಿ ಕೇಳಿದಾರಲ್ವಾ, ಒಂದು ಟೆಂಪಲ್ ಲುಕ್ ಬರೋ ತರ ಮಾಡ್ಬಿಟ್ರೆ. ಮಾಡರ್ನ್ ಮತ್ತೆ ಟ್ರೆಡಿಷನಲ್ ಲುಕ್ ಎರಡೂ ಇರುತ್ತೆ. ಅಲ್ಲ, ಯಾಕೆ ಅವರಿಗೆ ಟೆಂಪಲ್ ಲುಕ್ ಸಜೆಸ್ಟ್ ಮಾಡ್ತಾ ಇದ್ದೀರಾ? ಮುಂಚೆನೆ ಅವ್ರು ಹೇಳಿದಾರಲ್ವಾ, ಅವ್ರ ಮಗಳಿಗೆ ಸಿಂಪಲ್ ಆಗಿರೋದೇ ಇಷ್ಟ ಅಂತ. ಇದು ತುಂಬಾ ಸಿಂಪಲ್ ಆಗೇ ಇರುತ್ತೆ ಸರ್. ಇಡೀ ಮನೇಲಿ ತುಂಬಾ ನೆಮ್ಮದಿ ಕೊಡೋ ಜಾಗ ಅಂದ್ರೆ ಅದು ದೇವ್ರ ಮನೆನೇ. ಅದೇ ದೇವಸ್ಥಾನ ತರ ಇದ್ರೆ ಇನ್ನೂ ಡಿವೈನ್ ಫೀಲ್ ಕೊಡುತ್ತೆ ಅಲ್ವಾ? ಶಿಟ್, ನಾನ್ ಏನ್ ಮಾಡ್ಲಿ ಈಗ? ಆ ಗಿರೀಶ್ ಹೋಗಿ ಆ ಮುದುಕಿ ಹತ್ರ ಎಲ್ಲ ಹೇಳ್ಬಿಡ್ತಾನೆ. ಇಡೀ ಮನೇಲಿ ಆ ಪ್ಲೇಸ್ ಹೈಲೈಟ್ ಆಗತ್ತೆ, ಅವಾಗ ಅವ್ರಿಗೆ ಇಷ್ಟ ಆಗ್ಬೋದು. ಎಸ್, ನಾವಿದನ್ನ ಫೈನಲ್ ಮಾಡೋಣ. ಏನಂತೀಯ ಅಕ್ಕ?
ಅಕ್ಕ ಅಕ್ಕ ಅಭಯ್, ಯಾಕೋ ಒಂಥರ ಟೆನ್ಷನ್ ಅಲ್ಲಿದಾರಲ್ಲ. ಅಕ್ಕ ಏನಾಯ್ತಕ್ಕ? ಯಾಕೆ ಇಷ್ಟೊಂದು ಬೆವರ್ತಾ ಇದೀಯಾ? ಏನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ ಕಣೋ, ತಗೋ ನೀರ್ ಕುಡಿ. ಪ್ಲೀಸ್ ಪರವಾಗಿಲ್ಲ, ಬೇಡ. ನಾನ್ ಬೇರೆ ಏನೋ ಯೋಚನೆಲಿದ್ದೆ ಕಣೋ. ಇಟ್ಸ್ ಓಕೆ ಅಕ್ಕ. ಬಾಸ್, ಗಿರೀಶ್ಗೆ ತುಂಬ ಸಲ ಕಾಲ್ ಮಾಡಿದೆ, ಅವ್ನು ರಿಸೀವ್ ಮಾಡ್ತಿಲ್ಲ ಬಾಸ್. ಏನಾಯ್ತು ಇವರಿಗೆ? ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋದ್ರು? ಇಲ್ಲಿ ಕೊಡಿ ಮಾವಯ್ಯ. ಪರವಾಗಿಲ್ಲ ಬಿಡಮ್ಮ. ಅಯ್ಯೋ ಕೊಡಿ ಮಾವಯ್ಯ. ಏನಾಯ್ತಮ್ಮ? ಮಾವಯ್ಯ, ನನಗೆ ಯಾಕೋ ಭಯ ಆಗ್ತಾ ಇದೆ ಮಾವಯ್ಯ. ಯಾಕೆ ಸೊಸೆಯಮ್ಮ? ಮಾವಯ್ಯ, ಅವ್ರು ಹೇಳಿದ ಅಡಿಗೆ ಎಲ್ಲ ನಾವು ಮಾಡಿದೀವಿ. ಹ್ಮ್. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಅದು ಅಲ್ದೆ ಗುರುಗಳು ಅಮ್ಮಮ್ಮ ಕಡೆಯವರು ಅಂದ ತಕ್ಷಣ ನಾನ್ ಕಣ್ ಮುಚ್ಕೊಂಡ್ ನಂಬ್ತೀನಿ ಅಂತ ಹೇಳಿದ್ರು. ಅವ್ರ ನಂಬಿಕೆನ ನಾನು ಉಳಿಸ್ಕೊಂತೀನೋ ಇಲ್ವೋ ಅಂತ ಭಯ ಆಗ್ತಾ ಇದೆ. ಸುಮ್ಮನಿರಮ್ಮ, ನಿನ್ನ ಅಡಿಗೆ ಅಂದ್ರೆ ಚೆನ್ನಾಗೇ ಇರುತ್ತೆ. ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ಯಾ ನಿನ್ ಪ್ರಸಾದನ, ಖಂಡಿತ ಚೆನ್ನಾಗಿರುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಅಣ್ಣ, ಇದನ್ನ ಎಲ್ಲಿಡ್ಬೇಕು? ಮೊದಲು ದೇವರಿಗೆ ನೈವೇದ್ಯ ಮಾಡಬೇಕು. ಬನ್ನಿ ನನ್ನ ಜೊತೆ. ತಗೊಳ್ಳಿ. ಕೊಡಿ ಮಾವ. ತಗೊಮ್ಮ. ಬಂದ್ರು ಅನ್ಸುತ್ತೆ. ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತಲ್ಲ, ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅತ್ತೆ, ಕಾಫಿ ತಗೊಳ್ಳಿ. ಇರಮ್ಮ. ಯಾಕತ್ತೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಏನಾಯ್ತು? ಕೌಸಲ್ಯ, ಆಫೀಸಿಂದ ಒಬ್ರು ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕು, ಬರ್ತೀನಿ ಅಂತ ಹೇಳಿದ್ರು. ಇನ್ನು ಹೊಸ ಪ್ರಾಜೆಕ್ಟಾ? ಯಾವ ಪ್ರಾಜೆಕ್ಟ್ ಅತ್ತೆ? ಹೊಸ ಪ್ರಾಜೆಕ್ಟ್ ಅಂದ್ರೆ ಆ MLA ಪುಟ್ರಾಜದ. ಕೌಸಲ್ಯ, ಅವ್ರು ಮೊದ್ಲೇ ಹೇಳಿದ್ದಾರೆ, ಎಲ್ಲ ಕೆಲ್ಸನೂ ಅವ್ರು ಹೇಳ್ದಂಗೆ ನಡಿಬೇಕು, ಎಲ್ಲೂ ಯಾವ ಸಮಸ್ಯೆನೂ ಆಗ್ಬಾರ್ದು ಅಂತ. ಗಿರೀಶ್ ಆ ಪ್ರಾಜೆಕ್ಟ್ ಬಗ್ಗೆ ಏನೋ ಮಾತಾಡ್ಬೇಕು, ಅದು ಪರ್ಸನಲ್ ಆಗಿ ಅಂತ ಹೇಳಿದ್ದಾರೆ. ನನಗದಕ್ಕೆ ತುಂಬಾ ಟೆನ್ಷನ್ ಆಗ್ತಿದೆ. ಅತ್ತೆ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ಏನಾದ್ರೂ ಇದ್ದಿದ್ರೆ ಅಖಿಲಾನೋ ಅಬ್ಬಯ್ಯೋ ನಿಮ್ಗೆ ಹೇಳ್ತಾ ಇರ್ಲಿಲ್ವಾ? ಮೊದ್ಲು ಗಿರೀಶ್ ಅವ್ರು ಬರ್ಲಿ, ಬಂದು ಏನು ಅಂತ ಹೇಳಿದ್ಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ಈಗ್ಲೇ ಹೀಗ್ ಚಿಂತೆ ಮಾಡಿದ್ರೆ ಹೇಗೆ? ಹಾ, ಬನ್ನಿ ಅತ್ತೆ, ಬನ್ನಿ ಕೂತ್ಕೋ, ಬನ್ನಿ ಬನ್ನಿ.